ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಜ ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ನನಗೆ ಸ್ವಲ್ಪ ಕೂಡ ಮೋಟಿವೇಶನ್ ಇಲ್ಲ. ನೋ ಎಕ್ಸೈಟ್ಮೆಂಟ್, ನೋ ಓವರ್ ಕಾನ್ಫಿಡೆನ್ಸ್, ಜಸ್ಟ್ ಕಂಟಿನ್ಯೂ ಮಾಡಬೇಕು ಅಂತ ಒಂದು ಥಾಟ್ ಅಷ್ಟೆ. ಈ ವಿಡಿಯೋ ನೋಡ್ತಾ ಇರೋರಲ್ಲಿ ಯಾರಾದರೂ ಇವತ್ತು ಟಯರ್ಡ್ ಫೀಲ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಬಿಕಾಸ್ ಇವತ್ತು ನಾನು ಹೇಳೋದು ಪರ್ಫೆಕ್ಟ್ ಮೈಂಡ್ಸೆಟ್ಟಿಂದ ಬಂದಿರೋ ಫಿಲ್ಟರ್ ಮಾತುಗಳಲ್ಲ. ಟಯರ್ಡ್ ಆದರೂ ಕೂಡ ಗಿವ್ ಅಪ್ ಮಾಡದೇ ಇರುವ ಮನಸ್ಸಿನ ಮಾತು. ಡೇ 1, ಡೇ 2 ಅಲ್ಲಿ ತುಂಬ ಜನ ಮೋಟಿವೇಟ್ ಮಾಡ್ತಾರೆ. ಡೇ 5, ಡೇ 6 ಸ್ವಲ್ಪ ಸಪೋರ್ಟ್ ಕಮ್ಮಿ ಆಗುತ್ತೆ. ಇವತ್ತು ಡೇ 8 ಯಾರೂ ಕೇಳಲ್ಲ, ಯಾರೂ ಎಂಕರೇಜು ಮಾಡೋದಿಲ್ಲ. ವ್ಯೂಸ್ ಬರಲ್ಲ, ಕಮೆಂಟ್ ಬರಲ್ಲ, ಲೈಕೂ ಬರಲ್ಲ. ಆದರೆ ಜರ್ನಿ, ನನ್ನ ವೆಯ್ಟ್ ಲಾಸ್ ಜರ್ನಿ ಇದ್ದೇ ಇರುತ್ತೆ. ಇವತ್ತು ನಾನು ಅರ್ಥ ಮಾಡಿಕೊಂಡೆ, ಈ ಸಂದರ್ಭದಲ್ಲಿ ಸ್ಟಾಪ್ ಮಾಡಿದರೆ ಯಾರಿಗೂ ಗೊತ್ತಾಗಲ್ಲ. ಆದರೆ ಕಂಟಿನ್ಯೂ ಮಾಡಿದರೆ ಫ್ಯೂಚರ್ ನನಗೆ ಥ್ಯಾಂಕ್ಸ್ ಹೇಳುತ್ತೆ. ಯಾರೂ ಕೂಡ ಇದನ್ನು ನಿಮಗೆ ಕ್ಲಿಯರಾಗಿ ಹೇಳೋದಿಲ್ಲ. ಮೋಟಿವೇಶನ್ ಅನ್ನೋದು ರೀಲ್ ನೋಡಿದ ಮೇಲೆ ಬರುತ್ತೆ, ವಿಡಿಯೋಗಳು ನೋಡಿದ ಮೇಲೆ ಬರುತ್ತೆ, ಕೆಲವೊಂದು ಸಾಂಗ್ ಕೇಳಿದ್ಮೇಲೆ ಬರುತ್ತೆ. ಬಟ್ ಅದು ಟೆಂಪರವರಿ. ಡೇ 8 ಮೋಟಿವೇಶನ್ ಇಲ್ಲ ಅಂದರೆ ನಾವು ಅಥವಾ ನೀವು ಫೇಲ್ ಅಲ್ಲ. ನಾವೆಲ್ಲ ನಾರ್ಮಲ್ ಹ್ಯೂಮನ್ಸ್. ಈ ಜರ್ನಿಯಲ್ಲಿ ಮೋಟಿವೇಶನ್ಗೆ ಡಿಪೆಂಡ್ ಆದರೆ ಲಾಂಗ್ ಟರ್ಮಲ್ಲಿ ಸಸ್ಟೈನ್ ಆಗೋದಕ್ಕಾಗಲ್ಲ. ಅದಕ್ಕೆ ನಾನಿವತ್ತು ಡಿಸೈಡ್ ಮಾಡಿದ್ದೀನಿ, ಮೋಟಿವೇಶನ್ ಇಲ್ಲ ಅಂದರೂ ಡಿಸಿಪ್ಲಿನ್ ಇರಬೇಕು ಅಂತ. ಬಾಡಿ ಹೇಳುತ್ತೆ ನನಗೆ ಅಡ್ಜಸ್ಟ್ ಆಗ್ತಾ ಇದೆ ಸ್ವಲ್ಪನೇ ಅಂತ. ಮೈಂಡ್ ಹೇಳುತ್ತೆ ಇದೆಲ್ಲ ಸ್ಲೋವಾಗಿ ವರ್ಕ್ ಆಗುತ್ತೆ, ರಿಸಲ್ಟ್ ಬರೋದು ತುಂಬ ಲೇಟು ಅಂತ. ಇನ್ನು ವೆಯ್ಟ್ ಮಿಷಿನ್ ಸ್ಕೇಲ್ ಹೇಳುತ್ತೆ ಸೇಮ್ ನಂಬರ್, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. ಈ ಮೂಡಲ್ಲಿ ಈಸಿ ಚಾಯ್ಸ್ ಏನಪ್ಪ ಅಂತಂದರೆ ಕ್ವಿಟ್. ಈಸಿಯಾಗಿ ಕ್ವಿಟ್ ಮಾಡೋದು. ಆದರೆ ನಾನಿವತ್ತು ಈಸಿ ಚಾಯ್ಸ್ನ ಚೂಸ್ ಮಾಡೋದಿಲ್ಲ, ನಾನು ಹಾರ್ಡ್ ಚಾಯ್ಸ್ನೇ ಚೂಸ್ ಮಾಡ್ತೀನಿ. ಬಿಕಾಸ್ ಇವತ್ತು ಬಿಟ್ಟರೆ ನನ್ನ ಓಲ್ಡ್ ಸೆಲ್ಫ್ ಗೆಲ್ಲುತ್ತೆ, ಅದು ಗೆಲ್ಲೋದಕ್ಕೆ ನಾನು ಬಿಡೋದಿಲ್ಲ. ಸೋಷಿಯಲ್ ಮೀಡಿಯಾ ನೋಡ್ತೀರಾ, 7 ಡೇಸಲ್ಲಿ 5 kg ಲಾಸ್, ಫ್ಲ್ಯಾಟ್ ಟಮಿ ಇನ್ 10 days, ಮ್ಯಾಜಿಕ್ ಟ್ರಾನ್ಸ್ಫಾರ್ಮೇಷನ್, ಈ ಥರ ವೀಡಿಯೋಸ್. ಇದನ್ನೆಲ್ಲ ನೋಡಿ ನೀವು ನಿಮ್ಮ ಜರ್ನಿನ ಯಾಕೆ ನನಗೆ ಹೀಗೆ ಆಗ್ತಿಲ್ಲ ಅಂತ ಕಂಪ್ಯಾರಿಸನ್ ಮಾಡೋದು. ಮೋಸ್ಟ್ ಆಫ್ ದ ಜರ್ನಿನ ಕಿಲ್ ಮಾಡುತ್ತೆ ಇದು. ಟ್ರೂತ್ ಏನಂತ ಹೇಳಿದ್ರೆ ನಿಮ್ಮ ಬಾಡಿ ನಿಮ್ಮ ರೂಲ್ಸ್ನ ಫಾಲೋ ಮಾಡುತ್ತೆ, ಬೇರೆಯವ್ರದನ್ನೆಲ್ಲ. ಸ್ಲೋ ಆಗ್ತಿದೆ ಅಂತ ಹೇಳಿದ್ರೆ ಸೇಫಾಗಿ ಆಗ್ತಿದೆ ಅಂತ ಅರ್ಥ. ಇವತ್ತು ನಾನು ಒಂದು ವಿಷಯ ಅರ್ಥ ಮಾಡಿಕೊಂಡೆ, ನಾನು ಈ ಜರ್ನಿ ಸ್ಟಾರ್ಟ್ ಮಾಡಿದ್ದು ಟೆಂಪರವರಿ ರಿಸಲ್ಟ್ಗೋಸ್ಕರ ಅಲ್ಲ. ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಮೇಲೆ ಟ್ರಸ್ಟ್ನ ರೀಬಿಲ್ಡ್ ಮಾಡೋದಕ್ಕೆ. ಒಂದು ಸಲ ಡಿಸೈಡ್ ಮಾಡಿದ್ರೆ ಮಿಡಲಲ್ಲಿ ಬಿಡೋದು, ಮಿಡಲಲ್ಲೇ ನಿಲ್ಲಿಸೋದು ನನ್ನ ಹಳೆ ಹ್ಯಾಬಿಟ್. ಡೇ 8 ನಾನು ಅದನ್ನು ಬ್ರೇಕ್ ಮಾಡ್ತಾಯಿದ್ದೀನಿ. ಸ್ಮಾಲ್ ಸ್ಟೆಪ್ಸ್, ಸೈಲೆಂಟ್ ಪ್ರೋಗ್ರೆಸ್ ಆ್ಯಂಡ್ ನೋ ನಾಯ್ಸ್. ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಮೇ ಬಿ ನೀವು ಕೂಡ ಡೇ 7 8 10 ಅಥವಾ ಡೇ ಸ್ಟಾರ್ಟಿಂಗಲ್ಲೋ ಇದ್ದೀರಾ. ನಿಮ್ಮನ್ನ ಯಾರೂ ನೋಡ್ತಾ ಇಲ್ಲ, ಯಾರಿಗೋಸ್ಕರ ನಾನು ಮಾಡಬೇಕು ಅಂತ ಫೀಲ್ ಮಾಡ್ತಾ ಇದೆಯಾ ಅಂತ ಅಂದರೆ ನನ್ನ ಮಾತು ಕೇಳಿಸ್ಕೊ. ನೀನು ಯಾರಿಗೆ ಕಾಣಿಸದೇ ಇದ್ದರೂ ಕೂಡ ನಿನ್ನಲ್ಲಿ ಬದಲಾವಣೆಗಳಾಗ್ತಾ ಇರೋದು ನಿನಗೋಸ್ಕರ. ನಿನಗೋಸ್ಕರ ಬದಲಾಗಬೇಕು. ಸ್ಲೋ ಆಗುತ್ತೆ ಖಂಡಿತ, ಬಟ್ ಸೆಲ್ಫ್ ಲವ್ ಮಾಡಿದ್ರೆ ಎಲ್ಲವೂ ಕೂಡ ಆಗುತ್ತೆ. ನಮಗೋಸ್ಕರ ನಾವು ಬದುಕಿ ಸೆಲ್ಫ್ ಲವ್ ಮಾಡಿದ್ರೆ ಎಲ್ಲ ಒಳ್ಳೆಯದು. ಗ್ರೋ ಆಗ್ತಾ ಇದೆಯಾ, ನೀನು ಸೈಲೆಂಟಾಗಿ ಅಷ್ಟೆ. ಸ್ಟ್ರಾಂಗ್ ಆಗ್ತಾ ಇದೆಯಾ, ಸೈಲೆಂಟಾಗಿ ಆಗಿದ್ರೂ ಕೂಡ. ಇದು ಗ್ಲಾಮರ್ ಜರ್ನಿ ಅಲ್ಲ, ಇದು ರಿಯಲ್ ಲೈಫ್ ಜರ್ನಿ. ಇವತ್ತು ನಾನು ಪ್ರಾಮಿಸ್ ಮಾಡ್ಕೋತೀನಿ, ಮೋಟಿವೇಶನ್ ಇಲ್ಲ ಅಂದರೂ ಸ್ಟಾಪ್ ಮಾಡಲ್ಲ. ಆ್ಯಂಡ್ ಈ ಪ್ರಾಮಿಸ್ಗಳನ್ನೆಲ್ಲ ನಾನು ಮಾತ್ರ ಅಲ್ಲ, ನೀವು ಮಾಡ್ಕೋಬೇಕು. ಮೋಟಿವೇಶನ್ ಇಲ್ಲ ಅಂದರೂ ಕೂಡ ಸ್ಟಾಪ್ ಮಾಡಬಾರ್ದು. ವ್ಯೂಸ್ ಕಮ್ಮಿ ಬಂತು ಅಂತ ಹೇಳಿ ನನ್ನ ಕಾನ್ಫಿಡೆನ್ಸ್ನ ಲಾಸ್ ಮಾಡ್ಕೊಳ್ಳಲ್ಲ. ಸ್ಲೋ ಪ್ರೋಗ್ರೆಸ್ಗೆ ಶೇಮ್ ಫೀಲ್ ಮಾಡಲ್ಲ. ನಾನು ನನ್ನ ಬಾಡಿನ ರೆಸ್ಪೆಕ್ಟ್ ಮಾಡ್ತೀನಿ.
ನಾನು ನನ್ನ ಸಂದರ್ಭಗಳನ್ನು ಅಕ್ಸೆಪ್ಟ್ ಮಾಡ್ಕೋತೀನಿ. ನಾನು ಡೇ 9ಗೆ ಕೂಡ ಶೋ ಅಪ್ ಆಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಸ್ಟಿಲ್ ಚೂಸಿಂಗ್ ಮೈ ಸೆಲ್ಫ್ ಅಂತ. ಈ ವೆಯ್ಟ್ ಲಾಸ್, ಕೀಟೋ, ಫಿಟ್ನೆಸ್ ಇದೆಲ್ಲ ಟ್ರೆಂಡ್ ಅಲ್ಲ. ಇದು ಸೆಲ್ಫ್ ರೆಸ್ಪೆಕ್ಟ್, ಇದು ಸೆಲ್ಫ್ ಕೇರ್, ಇದು ಲಾಂಗ್ ಜರ್ನಿ. ಡೇ 9ಅಲ್ಲಿ ಮತ್ತೆ ಸಿಗ್ತೀನಿ. Till then, don't quit on yourself.